ಮುದ್ದು ರಾಮನ ಬೆರಗು 5ನೆಯ ಅವತಾರ 6ನೆಯ ಪ್ರಕರಣ. ಅಬ್ಬ ಅನ್ನುವಂತೆ 216 ಚೌಪದಿಗಳಿಲ್ಲವೆ. ವಿಷಯ, ಯಾವ ವಿಷಯದ ಮೇಲೆ ಈ ಚೌಪದಿಗಳಿವೆ ಅಂದರೆ ಅಧ್ಯಾತ್ಮ ಅಧ್ಯಾತ್ಮ ಅಧ್ಯಾತ್ಮ. ಶಿರೋನಾಮೆ ನಿರ್ವಾಣ ನಿತ್ಯ ಸುಖ. ನಿರ್ವಾಣ ನಿತ್ಯ ಸುಖ. ಈ ನಿರ್ವಾಣ ಅಂದರೆ ಏನ್ರಿಪ್ಪ? ಇದು ಸಂಸ್ಕೃತ ಶಬ್ದವೇ, ನಾಮಪದವೇ. ಇದಕ್ಕೆ ನಮ್ಮ ವೆಂಕಟ ಸುಬ್ಬಯ್ಯನವರು ಎಷ್ಟು ಅರ್ಥ ಕೊಟ್ಟಿದ್ದಾರೆ. 8 ಅರ್ಥಗಳನ್ನು ಕೊಟ್ಟಾರೆ. ನಂದುವುದು, ಆರುವುದು, ಶಾಂತವಾಗುವುದು, ಶಾಂತತೆ, ಸಾವು ಮರಣ, ಮುಕ್ತಿ ಮೋಕ್ಷ, ಸಂಪೂರ್ಣ ಪೂರ್ತಿ, ಅಂತ್ಯ ಕೊನೆ, ಶೂನ್ಯ ಬರಿದು ಬತ್ತಲೆ ದಿಗಂಬರತ್ವ. 8 ಅವು ಒಳಗಡೆ ಸೇರಿದ್ರೆ ಒಂದು 10-12 ಆಗ್ತಾವೆ. ನಿರ್ವಾಣ ನಿತ್ಯ ಸುಖ. ಏನಪ್ಪ ಇದು ನಿತ್ಯ ಅಂದ್ರೇನು? ಇದು ಒಂದು ಅದ್ಭುತವಾದಂಥ ಶಬ್ದವೇ. ಅದು ಸಂಸ್ಕೃತದಿಂದಲೇ ನಾಮಪದ. ಪ್ರತಿದಿನ ಶಾಶ್ವತವಾದುದು, ಅನಂತವಾದುದು. ಪರಮಾತ್ಮ, ನಿತ್ಯ ಪರಮಾತ್ಮ. ಕಡಲು, ಸಮುದ್ರ. ವ್ಯಾಕರಣದಲ್ಲಿ ಯಾವುದೇ ವಿಕಾರ ವಿಕಲ್ಪ ಇಲ್ಲದ್ದು. ಇದು ಗುಣವಾಚಕನೂ ಹೌದಂತ. ಯಾವುದು? ನಿತ್ಯ. ಪ್ರತಿನಿತ್ಯದ, ಶಾಶ್ವತವಾದ, ನಿರಂತರವಾದ, ಯಾವಾಗಲೂ ಸದಾ ಇದು. ಆಮೇಲೆ ಅವ್ಯಯ. ಅಂದರೆ ಅದು ಒಂದು ವಿಕಾರ ಆಗಲಾರ್ದ ಇದ್ದಂಥ ಶಬ್ದಗಳಿಗೆ ಅವ್ಯಯ ಅಂತಾರೆ. ಯಾವಾಗಲೂ ಸದಾ ಇದು ಅವ್ಯಯ. ಈ ನಮೂನಿ 3 ಅರ್ಥಗಳನ್ನು ಇದು ಪಡೆದಿದೆ. ಸುಖ ತಮಗೊತ್ತು, ಸಂತೋಷ, ನಲಿವು, ನೆಮ್ಮದಿ, ಸಮಾಧಾನ. ಈ ರೀತಿ ನಿರ್ವಾಣ ನಿತ್ಯ ಸುಖ. ಅಧ್ಯಾತ್ಮ. ಈ 216 ಚೌಪದಿಗಳನ್ನು ಈ ಒಂದು ಅತ್ಯಂತ ಗಂಭೀರವಾದ ವಿಷಯದಲ್ಲಿ ಬರೆದು ಹೆಂಗಪ್ಪ ಇವರು ಅಂತ ನನಗೊಂದು ಚಿಂತನೆ ತುಂಬಿತ್ತು. ಬಹುಶಃ ಯಾಕೆ? ನಿಜವಾಗಲೂ ಆ ಶ್ರೇಷ್ಠ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಒಂದು ಸತ್ಸಂಗ, ಒಂದು ಒಡನಾಟ, ಒಂದು ಸಾಮೀಪ್ಯ, ಇವೆಲ್ಲದರಿಂದ ಇವು ಮೂಡಿ ಬಂದಿವೆ ಅಂತ ಹೇಳಿದರೆ ತಪ್ಪಾಗಲಾರದು. ನಡೆಯಿರಿ, ನೋಡೋಣ. ಒಂದನೇದ ಇದು ಟೈಟಲ್ ಪೇಜ್. ಅನುಭವದ ಮೂಸೆಯಲಿ ಚಂದ ಬೆಂದರೆ ಭಾವ, ಹೊಳೆಯುವುದು ಕಾಂತಿಯಲಿ ಮೌಲ್ಯದ ಪರಂಜಿ. ನಿಜ ಮಾರ್ಗ ನಿಲುವಿನಲಿ ಇದೆ ಶಾಂತಿ ಪರಿವೇಶ, ನಿರ್ವಾಣ ನಿತ್ಯ ಸುಖ ಮುದ್ದು ರಾಮ. ನಾವಿಲ್ಲಿ ನಿರ್ವಾಣ ಅಂದರೆ ಮುಕ್ತಿ ಮೋಕ್ಷ ಅಂಥೇಳಿ ಅರ್ಥೈಸ್ತಾ ಇದ್ದೇವೆ. ಮತ್ತೇನೋ ಉಳುಕಿ ಅರ್ಥಗಳನ್ನು ಹಾಗೆ ನಿವೇದಿಸಿದ್ದೇನೆ. ಎಸಗುವುದು ಅನಿವಾರ್ಯ, ಕರ್ಮ ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ, ಅದರಂತೆ ವ್ಯವಹಾರ. ಅವನಿಂದ ಎಲ್ಲ ಈ ಕರ್ಮ ಫಲಭೋಗ. ಇರಲಿ ಸಾಕ್ಷಿ ಪ್ರಜ್ಞೆ ಸಮತೆ ನಿಸ್ಸಂಗತ್ವ. ಬಾಳು ಅನುಪಮಯೋಗ ಮುದ್ದು ರಾಮ. ಬಾಳು ಅನುಪಮಯೋಗ ಮುದ್ದು ರಾಮ. ಏಕಾವಧಾನದಲ್ಲಿ ಒಂದೇ ಬಗೆಯಾಗಿ ಕಾಣುತ್ತಿರು ಪರವನೀ. ಹೊರವೃತ್ತಿ
ಮುಕ್ತಿ ಅಳಿದಳಿದು ತತ್ವ ಕಾಣುವುದೋ. ತತ್ವ ನೆಲೆ ಬೆಳಕಿನಲ್ಲಿ ಕರ್ಮ ಬಲೆ ಕುಸಿಯುವುದೋ. ಧ್ಯಾನಿಸೋ ಈಶ್ವರನ ಮುದ್ದು ರಾಮ. ದೇಹದಭಿಮಾನದಲ್ಲಿ ಅಂಟಿ ನಿಂತರೆ ಬದ್ಧ. ನಿರ್ಲಿಪ್ತಿ ಮುಕ್ತತೆಗೆ ಒರಗಿದರೆ ಬುದ್ಧ. ಅಬ್ಬ ವಿದ್ಯೆ ಅರಿವಿಗೆ ದಾರಿ, ಮಾಯೆ ಬಂಧನಕಾರಿ. ಬ್ರಹ್ಮದರ್ಶನ ಜ್ಞಾನ ಮುದ್ದು ರಾಮ. ನಿರ್ಗುಣೋಪಾಸನೆಗೆ ಮೊದಲ ಮೆಟ್ಟಿಲು ಸಗುಣ. ನೇತಿ ನೇತಿ ವಿಧಾನ ಇದರ ಒಳತಿರುಳು. ಸಚ್ಚಿದಾನಂದ ನೆಲೆ ಬರಿ ನುಡಿಗೆ ಅಟಕುವುದೇ. ಮೌನಿ ಈ ಬ್ರಹ್ಮಜ್ಞಾನಿ, ಮೌನಿ ಈ ಬ್ರಹ್ಮಜ್ಞಾನಿ ಮುದ್ದು ರಾಮ. ಇಂತೊಂದು ಮಂಜುಹನಿ ಮುಂಜಾನೆ ಎಲೆ ಮೇಲೆ. ಕಾಲ ದೇಶದ ವ್ಯಾಖ್ಯೆ ಇದೆ ಅದಕ್ಕೆ ಆಗ. ಎಲ್ಲಿದ ಬಂತು, ಎಲ್ಲಿದ ಬಂತು, ಯಾವಾಗ ಬಂತು ಗೊತ್ತಿಲ್ಲ. ಕಡಲಿನಲ್ಲಿ ಒಂದಾಗಿ ಜಲದ ಗುರುತಿನಿತಿಲ್ಲ. ಪೂರ್ಣತೆಯ ಪರಮ ಕಲೆ ಮುದ್ದು ರಾಮ. ಹಚ್ಚಿಕೋ ಎಚ್ಚರದಿ ಹರಿಪ್ರೀತಿ ಅಂಜನವ. ಆಗ ಕಾಣುವೆ ಚಂದ ಸತ್ಯವೈಕುಂಠ. ಮೆದುವಚನ ಜಪದಿಂದ ನಿನ್ನದೋ ಅನುಭಾವ. ಸದ್ವಿನಯವೇ ಭಕುತಿ ಮುದ್ದು ರಾಮ. ರಮಣರು ಬಂದಾರ ನೋಡಿ ಒಂದೇ ಇದ್ರೊಳಗೆ. ನಾನಾರು ಎನ್ನುವದ ತೋರುವುದು ಅನುಭಾವ. ಭಕ್ತಿ ಮುಕ್ತಿಗೆ ಆದಿ ಈ ಆತ್ಮವಿದ್ಯೆ. ಶಾಸ್ತ್ರಜಾಲಕ್ಕೆ ದೂರ ಅನುಭಾವ ಪರಿಭಾಷೆ. ಪರಮ ಸುಖಿ ಅನುಭಾವಿ ಮುದ್ದು ರಾಮ. ತನ್ನ ತಾನಾರೆಂದು ತಿಳಿದಾಗ ನೀ ದೇವ. ನಿಸ್ಸಂಗಿ ನಿರ್ವಾಣಿ ನಿರ್ವಸನಿ ನೀನು. ಜಗಜಗಿಸಿ ಬೆಳಗಲಿಗೆ ಬೇಕು ದಿವ್ಯತೆ ಹಣತೆ. ಸಂತೃಪ್ತ ಶಿವಯೋಗಿ ಮುದ್ದು ರಾಮ. ಭಾವದಲ್ಲಿ ನಿರ್ಭಾವ. ಶಬ್ದದಲ್ಲಿ ನಿಶ್ಶಬ್ದ. ಮೊಗ್ಗಿನಲ್ಲಿ ಅಡಗಿರುವ ನರಗಂಪಿನಂತೆ. ಅದು ತುಪ್ಪ ಕ್ಷೀರದಲ್ಲಿ ಉರಿಯ ಒಳಗಣ ಜ್ಯೋತಿ. ಅರಿವು ಪೂರ್ಣತೆ ರೂಪ ಮುದ್ದು ರಾಮ. ಅರಿವು ಪೂರ್ಣತೆ ರೂಪ ಮುದ್ದು ರಾಮ. ಚಿತ್ತ ಬಯಲಿನಲೊಮ್ಮೆ ಕಂಡುಕೊಂಡರೆ ತನ್ನ. ಈ ಖೇಚರಿ ಭಾವ ನೆಮ್ಮದಿಯ ಶಿಖರ. ಅರಿತರೀ ಹದನವನು ಅವನೇ ಗಗನದ ಒಡೆಯ. ಬಯಲಾಗು ಬಯಲಲ್ಲಿ ಮುದ್ದು ರಾಮ. ಪದಕ್ಕೊಂದು ಅರ್ಥವಿದೆ ಅನುಭವದ ಮಿತಿಯೊಳಗೆ. ವಿಸ್ತಾರ ಆಭಾವ ವಿಶ್ವಪಥ ಬೆರೆಯೇ. ಅನುಭಾವ ದನಿಯಲ್ಲಿ ಪದಲೀನವಾಗುವುದೋ. ಬಯಲು ಆ ನಿರ್ವಚನ ಮುದ್ದು ರಾಮ. ನೀ ಭಕ್ತ ನೆನೆಸಿದರೆ ಫಲಪದದ ಹಂಗಿಲ್ಲ. ಭಕ್ತಿದ್ಯಾ ನೀನು, ಕರ್ಮ ಮಾಡು, ಕೆಲಸ ಮಾಡು, ಅದ್ರ ಫಲವನ್ನು ಬಿಟ್ಟು ಬಿಡು. ಅದು ಕರ್ಮಣ್ಣೆ ವಾಧಿಕಾರಸ್ತೆ. ತನುವಿನಲ್ಲಿ ಮನದಲ್ಲಿ ಮಾತ್ಸರ್ಯವಿಲ್ಲ. ಕಳವಳಿಸಿ ಕಂಗೆಡುವ ಯಾವ ಬಳಲಿಕೆಯಿಲ್ಲ. ನಂಬಿದಾತನೇ ಭಕ್ತ ಮುದ್ದು ರಾಮ. ಯಾವುದಕ್ಕೆ ಹುಟ್ಟಿರದೋ ನಾಮರೂಪಗಳಿರದೋ.
ವೃದ್ಧಿ ಕ್ಷೀಣತೆಗಿಳದೋ ಸಾವು ನೋವಿರದೋ. ನಿಜದಿ ಅದು ಅವ್ಯಕ್ತ ಅವಿಕಾರಿ ಅವ್ಯಯವೋ. ನಿಸ್ಮಯವೋ ಈ ಆತ್ಮ ಮುದ್ದು ರಾಮ. ಅದ್ಭುತ ಅದ್ಭುತ. ಧ್ಯಾನ ಹೆಸರಿನ ನವದಿ ಕಣ್ಮುಚ್ಚಿ ಕೂರದಿರು, ಮದಿರೆ ಮಾನಿನಿ ಮನವ ಕಾಡದಂತಿರಲಿ. ತೋರಿಕೆಯ ಒಣಧ್ಯಾನ ತಿರುಳಿರದ ಕಾಳಂತೆ, ನಿರಾಕಾರನೋ ದೇವ ಮುದ್ದು ರಮ. ನಿರಾಕಾರನೇ ದೇವ ಮುದ್ದು ರಾಮ. ದೇವದೇವನ ಸಂಗ ಸಮರಸವ ಬೆಸೆದಾಗ, ನೀನೆನ್ನೆ ನಾನೆನ್ನೆ ಏನನೂ ಅನ್ನೇ. ಭ್ರಾಂತಿ ಪಲ್ಲಟವಾಗಿ ತಾನರಿತ ನೆಲಲೇಸು, ಮುಕ್ತಿ ಸಂಪನ್ನತೆಯೋ ಮುದ್ದು ರಾಮ. ಸರ್ಪ ತೋರಿಕೆಗೆಂತು ಹಗ್ಗವೇ ಆಶ್ರಯವೋ. ಶ್ರೀ ಶಂಕರಾಚಾರ್ಯರ ಅದ್ಭುತ ಉದಾಹರಣೆ. ವಿಶ್ವ ತೋರಿಕೆಗಂತು ಬ್ರಹ್ಮ ಆಶ್ರಯವೋ. ಹಗ್ಗ ನಿಜ ಹಾವಲ್ಲ, ಈ ವಿಶ್ವ ಸತ್ ಅಲ್ಲ. ಆಶ್ಚರ್ಯವೋ ಮಾಯೆ ಮುದ್ದು ರಾಮ. ಅಲ್ಲಮ ಬರ್ತಾ ನೋಡ್ರಿ ಇಲ್ಲೇ. ಅಲ್ಲಮನ ಅನುಭಾವ, ಅಲ್ಲ ಮಾತಿನ ಮಥನ. ಬರಿಯ ಸಮರಸ ಸುಖದ ನುಡಿ ಚಕ್ರವಲ್ಲ. ಶೂನ್ಯ ಎಲ್ಲಿದೆಯೋ ಇದೆ ಅಲ್ಲಿ ನಿರ್ವಾಣ. ಜ್ಯೋತಿ ಈ ಪ್ರಭು ಚಿತ್ತ. ಪ್ರಭು ಅಲ್ಲಮನ ಚಿತ್ತ. ಜ್ಯೋತಿ ಈ ಪ್ರಭು ಚಿತ್ತ ಮುದ್ದು ರಾಮ. ದೈವಾಂಶ ತುಣುಕೊಂದು ಇದೆಯಲ್ಲೋ ಮೂಲೆಯಲಿ, ಎನ್ನುವುದಾದರೆ ಮೆಲ್ಲ ಮೇಲೇರಿ ನಿಲ್ಲು. ಒಡಲಿನವಸರ ಮರೆತು ಅರಿಚಿತ್ತ ಶುದ್ಧಿಯನು, ನಿತ್ಯ ನೇಮವು ಸತ್ಯ ಮುದ್ದು ರಮ. ಮೋಹ ಮದ ಕಾಮ ಹುಸಿ ಮಾತ್ಸರ್ಯ ಪರನಿಂದೆ, ಅಡಗಿದರಿ ಬಾಳಿನಲಿ ಅದುವೆ ಅನುಭಾವ. ಅಬ್ಬಾ ಸಜ್ಜನಿಕೆ ಆಚಾರ ನಿಜ ಗುಣವೇ ಅನುಭಾವ. ಭಾವ ಎಲ್ಲರಿಗೆಲ್ಲಿ, ಭಾವ ಎಲ್ಲರಿಗೆಲ್ಲಿ ಮುದ್ದು ರಾಮ. ವೇದವಾಕ್ಯ ತತ್ವಮಸಿ. ತತ್ವಮಸಿ ನುಡಿಯಿಂದು ಇದೆ ಹಾಗೆ ಮೊದಲಂತೆ. ಇವತ್ತಿಗೂ ಸತ್ಯ ಬದಲಾಗುವುದೇ ಕ್ಷಣದಿಂದ ಕ್ಷಣಕ್ಕೆ. ಅರಿತದನು ಧ್ಯಾನದಿಂದಾಗಿ ಪುದೆ ನೇಮ. ಮೌನ ಅರಿವಿನ ನಾವೇ ಮುದ್ದು ರಮ. ಚಿನ್ನದಂತಿರೆ ಬಣ್ಣ, ಬಣ್ಣದಂತಿರೆ ಚಿನ್ನ. ಎಲ್ಲಿ ಭಿನ್ನತೆ ಇನ್ನು ಧಾತು ರೂಪದಲ್ಲಿ. ಪರಿಪೂರ್ಣವೆಂಬುವುದೇ ನಿಜ ಸಚ್ಚಿದಾನಂದ. ಕೊಡ ಹಲವು ಜಲವಂದೆ ಮುದ್ದು ರಾಮ. ಎಲ್ಲಿಹನು ಮುಕ್ಕಣ್ಣ ಕೈಲಾಸದಲ್ಲೇನು, ಶಿವನು ಭಕ್ತಿಗೆ ಸೋತು ನಿಮ್ಮೊಳಗೆ ಇಹನೋ. ಶುದ್ಧ ಭಕ್ತನ ಕಾಯ ದೇವನೊಲಿಯುವ ಸ್ಥಾನ. ಓಹೋ ಹೋ ಹೋ ಹೋ. ಶುದ್ಧ ಭಕ್ತನ ಕಾಯ ದೇವನೊಲಿಯುವ ತಾಣ. ಸದ್ಭಕ್ತಿ ನಿಜ ಮುಕ್ತಿ ಮುದ್ದು ರಾಮ. ಸರ್ವೇಶ ಸರ್ವಜ್ಞ ಸರ್ವಗುಣ ಸಂಪನ್ನ, ಪರಮನಿರ್ಮಲ ಸತ್ಯ ಪರತತ್ವಮೂರ್ತಿ. ಘನಕ್ಕೆ ಘನ ಗಂಭೀರ ಪರಿಪೂರ್ಣ ಚೈತನ್ಯ. ಓಹೋ ಓಂಕಾರನೋ ದೈವ. ಓಂಕಾರನೋ ದೈವ ಮುದ್ದು ರಾಮ. ಮನವಿಡದೆ ಅನ್ಯರದಲ್ಲಿ, ಮನವಿಡದೆ ಅನ್ಯದಲ್ಲಿ ವಿಹರಿಸೋ ಆತ್ಮದಲ್ಲಿ. ದೇಹದಂದುಗ ಮೆರೆತು ತೊಡಗು ಧ್ಯಾನದಲ್ಲಿ.
ಮರೆಶಾಸ್ತ್ರ ಪಾಂಡಿತ್ಯ ಅರಿಜೀವಚೇತನವ ಇದೆ ಬೆಳಕು ಬಯಲಿನಲ್ಲಿ ಮುದ್ದು ರಾಮ. ಅಬ್ಬ ನಾನು ನನ್ನದು ಎನ್ನುವ ಮಮತೆ ಅಹಮಿಕೆಯಲ್ಲಿ ನಾನಾರಿನರಿವಿಕೆಗೆ ಇನಿತಿಲ್ಲ ಸಮಯ. ಒಡಗೂಡಿದರೆ ಅರಿವು ಅದೇ ಆತ್ಮಸಂಧಾನ, ಅರಿವಿನಲೆ ಪರದ ನೆಲೆ ಮುದ್ದು ರಾಮ. ಅದ್ಭುತ, ಎಷ್ಟೊಂದು ಇವೆ. ನಿನ್ನ ಮನದಂಗಳದಿ ನಲಿವ ದೇವನ ಮರೆತು ಕಲ್ಲು ಮೇಣದ ಬೊಂಬೆಗೆ ಕೊಲಿವೆ ಬರಿದೆ. ಯಾವುದತಿ ಶಾಶ್ವತವೋ ಮಣಿಯು ಆದರ್ಶನಕ್ಕೆ ಹರಿಸಹಜ ಪರಮಾರ್ಥ ಮುದ್ದು ರಾಮ. ಕಣ್ಣು ಕೋರೈಸುವುದು ಅಣುಶಕ್ತಿ ಸಿಡಿದಾಗ ವಿಶ್ವರೂಪದ ಬೆಳಕು ಸಾಮಾನ್ಯವೇನು. ವಿಶ್ವರೂಪ ದರ್ಶನ 11ನೇ ಅಧ್ಯಾಯ ಶ್ರೀ ಭಗವದ್ಗೀತಾ. ನಯನ ಗೋಚರಕ್ಕಿಂತ ಮಿಗಿಲಾದ ವಸ್ತುವಿದೆ, ಅದುವೇ ಸಾಕ್ಷಾತ್ಕಾರ ಮುದ್ದು ರಾಮ. ಚಿನ್ಮಯತೆ ದಾರಿಯಲಿ ಯಾತ್ರಿಕನೋ ನೀ ಸತತ, ಘನತತ್ವ ಸಂತುಷ್ಟಿ ಸಂಧಾನದಲ್ಲಿ ಮತಿ ನೀತಿ ಗತಿಯಲ್ಲ ಪೂರ್ಣ ದರ್ಶನಕ್ಕಾಗಿ ಅರಸುತ್ತಿರು ಮೇರುಗುರಿ ಮುದ್ದು ರಾಮ. ದೇಹ ದೇಗುಲವಾಗಿ ದೇಹ ದೇಗುಲವಾಗಿ ದಿಟದ ದರ್ಶನವಾಗಿ ನಿರಾಕಾರ ನಿಶ್ಚಿಂತನವನು. ಹುಸಿಯಾದ ಆಕಾರ ಬಯಲಾಗಿ ಏನಿಲ್ಲ, ನಿಜವ ಸಾಧಿಸಿ ಬಾಳು ಮುದ್ದು ರಾಮ. ನೋಡಲಿಕ್ಕೆ ವಸ್ತುವಿದೆ, ಅದಕ್ಕೆ ನೋಟಕನೊಬ್ಬ, ಕಾಣ್ಗೆ ತರುವುದು ಕಣ್ಗೆ ಇಹದ ಸಂಬಂಧ. ಈ ಮೂರು ಒಂದಾಗಿ ಇಲ್ಲದಂತಿರೆ ಶೂನ್ಯ, ತಿಳಿಯ ನೀತಿ ಪುಟಿಲಯ ಮುದ್ದು ರಾಮ. ಅಬ್ಸರ್ವರ್ ಇಸ್ ಅಬ್ಸರ್ಡ್. ಜಯ ಕೃಷ್ಣಮೂರ್ತಿ ಬಂದಾರೆ. ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಸುಲಭವೇ ತಿಳಿಯಲಿಕ್ಕೆ ಹಿಂಗದಿರೆ ಆಸೆ. ನಿಶ್ಚಯದ ಆಸರೆಗೆ ಒಲಿದರಲ್ಲವೇ ಬೆಳಕು, ಇಡು ಈಶ ವಿಶ್ವಾಸ ಮುದ್ದು ರಾಮ. ನಿನ್ನ ಮನೆ ಹಿಂದಿರುವ ಮೂಲಿಕೆಯ ಮರೆತು ನೀ ಏಕೆ ಅರಸುವೆ ಬರಿದೆ ಅಡವಿಯಲ್ಲೆಲ್ಲ. ಹಿತವಾದುದಿದೆ ನಿನ್ನ ಒಳಮನದ ಪರಿಧಿಯಲಿ, ದಿವ್ಯಾಭಿಮುಖವಾಗು ಮುದ್ದು ರಾಮ. ನಿನ್ನ ನೀ ಅರಿಯಲಿಕೆ ಏಕಾಂತ ಸಾಧನವೋ. ಆಹಹ, ಹಾಕದಿರು ಮೌನ ಮಣೆ ಸಂತೆ ಪೇಟೆಯಲಿ, ಇರಲಿ ಮನದಲ್ಲಿ ನಿರತ ಆತ್ಮಾನುಸಂಧಾನ. ಧ್ಯಾನಮತಿ ಜಾಗರಣೆ ಮಂಕುತಿಮ್ಮ. ಸಗುಣದಿಂದಾಚೆಗೊಂದಿರದೆ ನಿರ್ಗುಣ ರೂಪ, ಗರ್ಭಗುಡಿಗಷ್ಟೆ ಸೀಮಿತವೇ ಹರಿನಿಲಯ. ಜೀವ ಶಿವನಾದಾಗ ಎಲ್ಲಿ ಈ ಒಳ ಹೊರಗು ದೇವ ಅಂತರ್ಯಾಮಿ ಮುದ್ದು ರಾಮ. ಮಾನವರ ಬಾಳಿನಲ್ಲಿ ರಸವಂದೆ ಅದು ಕರುಣೆ, ಅದರ ರೂಪವನೇಕೆ ಬೇರೆ ಕಾರಣಕ್ಕೆ. ಜಲವಂದೆ ನಿರ್ಗುಳ್ಳೆ ಸುಳಿಯಂತೆ ಅಲೆಯಂತೆ, ಮೂಲದಲ್ಲಿ ರಸವಂದೇ ಮುದ್ದು ರಾಮ. ಎಲ್ಲಿಂದ ಇಲ್ಲಿಂದ ಅಲ್ಲಿಂದ ಎಲ್ಲಿಂದಲೋ ಬಂದು ನೂರು ನದಿ ಸಾಗರದಿ ಲೀನವಾಗುವವೋ. ಯಾವ ತೊರೆ ನೀರೆಂದು ಯಾರು ಅದ ಗುರ್ತಿಪರೋ, ಇದೆಯಲ್ಲ ಒಂದರಲಿ ಮುದ್ದು ರಾಮ. ಇವತ್ತಿನ ಕೊನೆಯ ಚೌಪದಿ. ನೆಲವಂದೆ ಜಲವಂದೆ ಬೆಳೆವ ತರು ಹಲವು ತೆರ, ರೆಂಬೆಯಲಿ ಫಲವಂದೆ ಸಾರಸವಿ ಬೇರೆ. ಕನಕ ಕಾಂತಿ ಅದೊಂದೇ
ಆಭರಣ ಬಗೆ ನೂರು ಏಕಭಾವವೆತಿರುಳೋ ಮುದ್ದು ರಾಮ. ಹಬ್ಬ ಈ 216 ಚೌಪದಿಗಳಲ್ಲಿ ದಯವಿಟ್ಟು ಕ್ಷಮಿಸಿ, ಉದ್ದವಾಯಿತು ನನ್ನ ನಿವೇದನೆ. ಮತ್ತೆ ನಾಳೆ ಮುದ್ದು ರಾಮ.